ನಮಸ್ಕಾರ ಎಲ್ಲರಿಗೂ. ಬನ್ನಿ ಇವತ್ತು ರುಚಿಕರವಾದಂಥ ಟೇಸ್ಟಿ ಆದಂಥ ಸ್ವೀಟ್ ಕುಂಬಳಕಾಯಿಂದ ಸ್ವೀಟ್ ಆದಂಥ ಒಂದು ಸಿಹಿ ಗಾರ್ಗೆಯನ್ನ ಮಾಡೋಣ. ತುಂಬ ರುಚಿಯಾಗಿರುತ್ತೆ, ಟೇಸ್ಟಿಯನ್ನ ಹೊಂದಿರುತ್ತೆ. ಸಿಹಿ ಕುಂಬಳಕಾಯಿನ ಗಾರ್ಗೆ ಮಾಡೋದಕ್ಕೆ ನಾನು ಕುಂಬಳಕಾಯಿಯ ಹೋಳುಗಳನ್ನು ತಗೊಂಡಿದ್ದೀನಿ. ಇದರ ಮೇಲೆ ಮತ್ತು ಒಳಭಾಗಿರುವ ಬೀಜ ಮತ್ತು ಸಿಪ್ಪೆಯನ್ನ ಪೂರ್ತಿಯಾಗಿ ನಾವು ತೆಗೆದುಕೊಳ್ಳೋಣ. ನೋಡಿ, ತುಂಬಾ ರುಚಿಯಾಗಿರುತ್ತೆ, ಟೇಸ್ಟಿಯನ್ನು ಸಹ ಹೊಂದಿರುತ್ತೆ. ನೋಡಿ, ಸಿಹಿ ಕುಂಬಳಕಾಯಿ ಮೇಲೆ ಮತ್ತು ಒಳಭಾಗ ಇರುವಂತ ಬೀಜವನ್ನ ತೆಗೆದು ಇದನ್ನ ನಾವು ಸಣ್ಣ ಸಣ್ಣ ಹೋಳುಗಳನ್ನಾಗಿ ಮಾಡಿ ಇಟ್ಕೊಳ್ಳೋಣ. ಆಮೇಲೆ ಇದನ್ನ ತೊಳೆದು ನಾವು ಹವಿಯಲ್ಲಿ ಇದನ್ನ ಬೇಯಿಸ್ಕೋಬೇಕು. ನೋಡಿ, ಸಿಹಿ ಕುಂಬಳಕಾಯಿನ ಬೀಜ ಎಲ್ಲ ತೆಗೆದು ದಪ್ಪ ದಪ್ಪನಾಗಿ ಮಾಡಿಟ್ಕೊಂಡಿದ್ದೀವಿ. ಹವೆಯಲ್ಲಿ ಬೇಯಿಸೋದ್ರಿಂದ ಬೇಗನೆ ಮೆತ್ತಗಾಗುತ್ತೆ, ಹಾಗಾಗಿ ನಾವು ದಪ್ಪನಾಗಿ ಹೋಳುಗಳನ್ನು ಮಾಡ್ಕೊಂಡಿದ್ದೀವಿ. ಇದನ್ನ ತುರಿದು ಸಹ ಹಾಗೆ ಮಾಡ್ಬೋದು, ಇಲ್ಲ ಬೇಯಿಸಿ ಸಹ ಮಾಡಿದರೆ ಇನ್ನೂ ರುಚಿ ಚೆನ್ನಾಗಿರುತ್ತೆ. ಫಸ್ಟೇ ನಾವು ಪಾತ್ರೆಯನ್ನು ಇಟ್ಟು ನೀರನ್ನು ಹಾಕಿ ನೀರು ಕಾಯೋದಕ್ಕೆ ಬಿಡಬೇಕು. ನೀರು ಕಾದ ಮೇಲೆ ನಾವು ಒಂದೊಂದಾಗೆ ಇದರ ಒಳಗೆ ಜೋಡಿಸಿಟ್ಕೊಳ್ಳೋಣ. ತುಂಬ ಭಾಳ ಹೊತ್ತೇನು ಬೇಯಿಸೋದು ಬೇಡ, ಇದು ಬೇಗನೆ ಮೆತ್ತಗಾಗ್ಬಿಡುತ್ತೆ. ಒಂದು 4ರಿಂದ 5 ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಸಾಕು. ಅವೆಯಲ್ಲೇ ಇದನ್ನು ಬೇಯಿಸ್ಕೊಂಡ್ರೆ ಸಾಕು, ಬೇಗನೆ ಮೆತ್ತಗಾಗ್ಬಿಡುತ್ತೆ. ನೋಡಿ, ಬೇಗನೆ ಆಯಿತು. ಹಾಗೆ ಇದನ್ನು ತಣ್ಣಗಾಗಕ್ಕೆ ಒಂದು ತಟ್ಟೆಗೆ ನಾವು ತೆಗಿತಾ ಇದ್ದೀವಿ. ಹಾಗೆ ಏನೇನು ಸಾಮಗ್ರಿಗಳು ಬೇಕು ಅನ್ನೋದು ಸಹ ನಾನು ತೋರಿಸ್ತಾ ಇದ್ದೀನಿ. ಬೇಯಿಸ್ಕೊಂಡಂಥ ಸಿಹಿ ಕುಂಬಳಕಾಯಿ, ಆಮೇಲೆ ಅಕ್ಕಿ ಮತ್ತು ಗೋಧಿ ಇವೆರಡನ್ನೂ ತೊಳೆದು ಒಣಗಿಸಿ ಹುರಿದು ನಾವು ಪೌಡ್ರನ್ನು ಮಾಡ್ಕೋಬೇಕು. ಹಾಗೆ ಮಾಡೋಂಗಿಲ್ಲ, ಹುರಿದು ನಾವು ಪೌಡ್ರನ್ನು ಮಾಡಿ ರೆಡಿ ಮಾಡಿ ಇಟ್ಕೋಬೇಕು. ಹುರಿದು ಮಾಡಿದ್ರೇ ಚೆನ್ನಾಗೋದು, ಇಲ್ಲ ಅಂದರೆ ಗಾರ್ಗೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ನಮಗೆ ಸ್ವೀಟಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ, ಗಸಗಸೆ, ಏಲಕ್ಕಿ ಮತ್ತು ಲವಂಗ, ಒಣ ಶುಂಠಿ ಪುಡಿ, ಒಂದು ಚಿಟಿಕೆ ಅಷ್ಟು ಉಪ್ಪು, ಭಾಳ ಬೇಡ, ಒಂದು ಚಿಟಿಕೆಯಷ್ಟು ಉಪ್ಪು, ಒಣ ಶುಂಠಿ ಪುಡಿನೂ ಸಹ ನಾವು ಹಾಕೊಳ್ಳೋಣ. ಇದನ್ನು ನಾವು ಪೌಡ್ರನ್ನು ಮಾಡ್ಕೊಳ್ಳೋಣ, ಹಾಗೆ ಮಾಡೋದು ಬೇಡ, ಇದನ್ನು ಸಹ ಪುಡಿಯನ್ನು ಮಾಡ್ಕೊಳ್ಳೋಣ. ಫಸ್ಟು ನಾವು ಗಾರ್ಗೆ ಬೇಯಿಸ್ಕೊಂಡಿರೋದನ್ನ ಮ್ಯಾಶ್ ಮಾಡಿಟ್ಕೊಳ್ಳೋಣ, ಪೂರ್ತಿಯಾಗಿ ಮ್ಯಾಶ್ ಮಾಡ್ಕೊಳ್ಳೋಣ. ಆಮೇಲೆ ನಾವು ಒಂದು ಪಾತ್ರೆಯನ್ನು ತಗೊಂಡು ಬೆಲ್ಲವನ್ನು ಕರಗೋದಕ್ಕೆ ಬಿಡೋಣ. ಫಸ್ಟು ನಾವು ಬೆಲ್ಲವನ್ನು ಕರಗಿಸ್ಕೊಳ್ಳೋಣ, ಯಾಕೆಂದರೆ ಒಂದು ಸ್ವಲ್ಪ ಕಡ್ಡಿ ಗಲೀಜು ಇರುತ್ತೆ. ಹಾಗಾಗಿ ನಾವು ಬೆಲ್ಲವನ್ನು ಕರಗಿಸಿ ಮತ್ತೆ ಇನ್ನೊಂದು ಪಾತ್ರೆಗೆ ಸೋಸ್ಕೊಳ್ಳೋಣ. ಬೆಲ್ಲವನ್ನು ಕರಗಿಸೋದಕ್ಕೆ ಒಂದು ಅರ್ಧ ಲೋಟದಷ್ಟು ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ನಾನು ಇದನ್ನು ಕರಗಿಸ್ಕೊಳ್ಳೋಣ. ಕರಗಿದ ಮೇಲೆ ಇನ್ನೊಂದು ಪಾತ್ರೆಗೆ ಇದನ್ನು ನಾವು ಸೋಸ್ಕೊಳ್ಳೋಣ. ನೋಡಿ, ಕರಗಿಸ್ಕೊಂಡು ಇದನ್ನು ಇನ್ನೊಂದು ಪಾತ್ರೆಗೆ ನಾವು ಇದನ್ನು ಸೋಸ್ಕೊಳ್ಳೋಣ. ನೋಡಿ, ಏನಕ್ಕೆ ಅಂದರೆ ಒಂದು ಸ್ವಲ್ಪ ಕಡ್ಡಿ ಕಸ ಅದು ಇರುತ್ತೆ. ಏನೇ ಅಂದರೂ ಬೆಲ್ಲವನ್ನು ನಾವು ಮಾಡುವಾಗ ಫಸ್ಟು ನಾವು ಕರಗಿಸಿ ಆಮೇಲೆ ಮಾಡಬೇಕು. ನೋಡಿ, ಇವಾಗ ಸೋಸ್ಕೊಂಡಾಗಿದೆ. ಸೋಸ್ಕೊಂಡ ಮೇಲೆ ಇದಕ್ಕೆ ನಾವು ಏನು ಹುರಿದು ರೆಡಿ ಮಾಡಿಟ್ಕೊಂಡಂಥ ಗೋಧಿ ಮತ್ತು ಅಕ್ಕಿಯ ಹಿಟ್ಟನ್ನು ಸಹ ನಾವು ಹಾಕ್ಕೊಳ್ತಾ ಇದ್ದೀವಿ. ಸ್ವಲ್ಪನೇ ಹಿಟ್ಟನ್ನು ಹಾಕಿ ನಾವು ಕಲಿಸ್ಕೋಬೇಕು, ಒಂದೇ ಸಲ ಹಾಕಿ ಕಲಿಸೋದು ಬೇಡ, ಸ್ವಲ್ಪನೇ ಹಾಕಿ ಕಲಿಸ್ಕೊಳ್ಳೋಣ. ಆಮೇಲೆ ಬೇಯಿಸಿಕೊಂಡಂಥ ಸಿಹಿ ಕುಂಬಳಕಾಯಿನೂ ಸಹ ನಾನು ಹಾಕ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ನಾವು ಗಸಗಸೆ, ಏಲಕ್ಕಿ, ಲವಂಗ, ಒಣಶುಂಠಿ ಪುಡಿ, ಒಂದು ಚಿಟಿಕೆಯಷ್ಟು ಉಪ್ಪು, ಇಷ್ಟನ್ನು ನಾವು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಸಿಂಪಲ್ಲಾಗಿ ಬೇಗನೆ ಮಾಡ್ಬೋದು. ಈಗ ನಾನೊಂದು ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇರೋದ್ರಿಂದ ಜಾಸ್ತಿ ಹಿಟ್ಟು, ಜಾಸ್ತಿ ಸಿಹಿ ಕುಂಬಳಕಾಯಿ ಹಾಕಿದ್ದೀನಿ. ನೋಡಿ, ಎಲ್ಲವನ್ನೂ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ನಾವು ಪುಡಿ ಮಾಡ್ಕೊಂಡಿರೋದನ್ನು ಸಹ ಹಾಕ್ಕೊಳ್ಳೋಣ. ಇದನ್ನು ಒಂದು ಬೇಸನಿಗೆ ಹಾಕಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಏಕೆಂದರೆ ನಾವು ಇದು ಕಲಸೋದಕ್ಕೆ ಆಗ್ತಾ ಇಲ್ಲ, ಆದ್ದರಿಂದ ಒಂದು ಅಗಲವಾಗಿರುವಂಥ ಬೇಸನಿಗೆ ನಾನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಪೌಡ್ರನ್ನು ಸಹ ಹಾಕಿದ್ದೀನಿ, ಮಿಕ್ಸ್ ಮಾಡಿ ಇವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ.
ನಾವು ದೊಡ್ಡವಾದ ಗಾರ್ಗೆ ಮಾಡ್ತೀವಿ ಅಂದರೆ ಸ್ವಲ್ಪ ಜಾಸ್ತಿನೇ ತಗೊಳ್ತಾ ಇದ್ದೀವಿ. ಇಲ್ಲ ಸಣ್ಣ ಸಣ್ಣ ಗಾರ್ಗೆ ಬೇಕು ಅಂದರೆ ಸ್ವಲ್ಪನೇ ತಗೊಂಡು ಅಂಗೈನಲ್ಲಾದರೂ ನಾವು ತಟ್ಟಬಹುದು. ಬಾಳೆದೆಲೆ ಇಲ್ಲ ವಿಳ್ಯದೆಲೆ ಯಾವುದ್ರ ಮೇಲಾದರೂ ನಾವು ತಟ್ಟಿ ರೆಡಿ ಮಾಡ್ಕೋಬೋದು. ನೋಡಿ ನಾವು ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಕೈಯಲ್ಲೇ ನಾವು ತಡ್ತಾ ಇದ್ದೀವಿ. ನೀವು ಸಣ್ಣಕ್ಕಾದರೂ ಮಾಡ್ಬೋದು, ಇಲ್ಲ ದೊಡ್ಡ ಅಗ್ಲನಾದರೂ ಮಾಡ್ಬೋದು. ಸ್ವಲ್ಪ ನಾನು ಅಗ್ಲವನ್ನೇ ಮಾಡ್ತಾ ಇದ್ದೀನಿ. ಎಣ್ಣೆಯನ್ನು ಫಸ್ಟು ನಾವು ಕಾಯೋದಕ್ಕೆ ಇಟ್ಟಿದ್ದೀವಿ. ಆದಷ್ಟು ನಾವು ಮೀಡಿಯಮ್ ಉರಿಯಲ್ಲೇ ಇದನ್ನು ಕರಿಯೋಣ. ಯಾಕೆ ಅಂದರೆ ಒಳಗಡೆ ಬೇಗ ಬೇಯೋದಿಲ್ಲ. ಹಾಗಾಗಿ ಸಣ್ಣ ಉರಿಯಲ್ಲಿ ಮೀಡಿಯಮ್ ಉರಿಯಲ್ಲಿ ಇದನ್ನು ನಾವು ಕರಿಯೋಣ. ತುಂಬ ರುಚಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಬೇಗನೆ ಮಾಡ್ಬೋದು. ನೋಡಿ ಸಣ್ಣ ಉರಿಯಲ್ಲಿ ನಿಧಾನಕ್ಕೆ ಕರಿಯೋಣ. ಹಾಗಾದರೆ ಗರಿ ಗರಿ ಅನ್ನಂಗಾಗುತ್ತೆ. ತಿನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಮೇಲೆ ಗರಿ ಗರಿ, ಒಳಗಡೆ ಸ್ಮೂತಾಗಿ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ಟೇಸ್ಟಿಯಾದಂಥ ರುಚಿಕರವಾದ ಸಿಹಿ ಕುಂಬಳಕಾಯಿಯ ಗಾರ್ಗೆ ಇವಾಗ ರೆಡಿಯಾಗಿದೆ. ನೋಡಿ ಜಾಸ್ತಿ ಎಣ್ಣೆನೂ ಸಹ ಹಿಡಿಯೋದಿಲ್ಲ. ಹಾಗಾಗಿ ನೋಡಿ ಜಾಸ್ತಿ ಎಣ್ಣೆನೂ ಸಹ ಹಿಡಿಯೋದಿಲ್ಲ. ಸಿಹಿ ಕುಂಬಳಕಾಯಿಯ ಗಾರ್ಗೆ ಇವಾಗ ರೆಡಿಯಾಗಿದೆ. ಥ್ಯಾಂಕ್ ಯು. ಬಾಯ್.